ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಜಗನ್ನಾಥದಾಸರ ಆದೇಶದಂತೆ ನಾವು ಪ್ರತಿನಿತ್ಯವೂ ಋಷಿ ಮುನಿಗಳ ಹಾಗೂ ಋಷಿಕೆಯರ ಸ್ಮರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಈಗ ಋಷಿ ಮುನಿಗಳಲ್ಲಿ ಆ ವರ ಮತ್ತು ಶಾಪ ಬಂದಾಗ ಅವರ ಚಿಂತನೆಗಳು ಹೇಗಿರುತ್ತೆ, ಅನುಸಂಧಾನಗಳು ಹೇಗಿರುತ್ತೆ. ನಮಗೆ ವರ ಅಂದರೆ ಇಷ್ಟ, ಶಾಪ ಅಂದರೆ ಕಷ್ಟ ಅಂತ ನಾವು ತಿಳಿತಾ ಇದ್ದೀವಿ, ಸಾಮಾನ್ಯ ತಿಳುವಳಿಕೆ. ಆದರೆ ಒಂದು ವರದ ಹಿಂದೆ ಆಗಲಿ, ಒಂದು ಶಾಪದ ಹಿಂದೆ ಆಗಲಿ ಎಷ್ಟೆಷ್ಟು ಸಂದರ್ಭಗಳು, ಭಗವಂತನ ಎಷ್ಟು ಪರಿಪೂರ್ಣವಾದಂತಹ ಕರುಣೆ ಆ ಶಾಪದ ಹಿಂದೆ ಇರುತ್ತೆ. ವರದ ಹಿಂದೆಯೂ ಅಷ್ಟೇ. ನಮಗೆ ಎರಡು ವರ ಬೇರೆ, ಶಾಪ ಬೇರೆ. ಆದರೆ ಭಗವಂತನ ಕರುಣೆಯ ಒಂದು ನೋಡಬೇಕು ಅಂದಾಗ ಶಾಪದ ಹಿಂದೆಯೂ ಭಗವಂತನ ಕರುಣೆ. ಅಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಕ್ಷಮಾತ್ಮಕೋ ಕ್ರೋಧ. ಭಗವಂತ ಏನಾದರೂ ಕ್ರೋಧದಿಂದ ನರಸಿಂಹನಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಎಂಥ ಕ್ರೂರವಾದಂತಹ ರೂಪ, ಕ್ರೂರವಾದಂತಹ ಚರ್ಯೆ, ಎಲ್ಲಿ ಉಗುರಿನಿಂದ ಬಗೆದು ಹಾಕ್ತಾನೆ. ಎಂತಹ ಕ್ರೂರವಾದದ್ದು ನೋಡಿ ಅಂತ ನಮಗೆ ಅನ್ನಿಸಿದರೆ, ಸಾಮಾನ್ಯ ಮನುಷ್ಯರಾದ ನಮಗೆ ಹಾಗನ್ಸತ್ತೆ. ಆದರೆ ಅದರ ಹಿಂದೆ ಎಂತಹ ಕಾರುಣ್ಯ ದೇವ ಇದೆ ಅನ್ನೋದನ್ನು ನಮಗೆ ಶಾಸ್ತ್ರ ತಿಳಿಸಿಕೊಡ್ತಿದೆ. ಇದು ಕೇವಲ ಒಂದು ಸಂದರ್ಭದಲ್ಲಿ ಅಲ್ಲ, ನಮ್ಮ ಯಾವುದೇ ಒಂದು ಪ್ರಸಂಗವನ್ನು ತೆಗೆದುಕೊಂಡರೂ ಅದರಲ್ಲಿ ಭಗವಂತನ ಕಾರುಣ್ಯವಿದೆ ಅನ್ನೋದು ನಮ್ಮ ಮನಸ್ಸಿಗೆ ಅರಿವಾಗ್ತಾ ಬಂದರೆ, ನಮ್ಮ ಜೀವನದಲ್ಲಿ ಯಾವುದೇ ಸುಖ ದುಃಖಗಳು ಬಂದರೂ ನಾವು ಭಗವಂತನ ಕಾರುಣ್ಯ ಏನಿರಬಹುದು ಅಂತಲೇ ನಮಗೆ ಚಿಂತನೆ ಬರ್ತಾ ಹೋಗುತ್ತೆ. ಇದೇ ನಮಗೆ ಈ ಋಷಿ ಮುನಿಗಳು, 80 ಋಷಿ ಮುನಿಗಳು ನಮಗೆ ಕೊಟ್ಟಂತಹ ಒಂದು ಏನಾದರೂ, ಈಗ ತಂದೆ ತಾಯಿಗಳು ಊರಿಗೆ ಹೊರಟರು, ಆ ಒಂದು ತುಂಬ ಸೇವಾ ಮಾಡಿದ್ದು ಮನಸ್ಸಿಗೆ ಪ್ರಸನ್ನವಾಗುವಂತೆ ಮಕ್ಕಳು ನಡೆದುಕೊಂಡಿದ್ದಾರೆ. ಹೋಗುವ ಹೊತ್ತಿನಲ್ಲಿ ಮಕ್ಕಳಿಗೆ ಏನೋ ಒಂದು ಆಶೀರ್ವಾದ ಮಾಡಿಕೊಟ್ಟು ಹೋಗ್ತಾರಲ್ವಾ. ಋಷಿ ಮುನಿಗಳು ಎಲ್ಲೂ ಹೋಗಿಲ್ಲ, ನಮ್ಮೊಳಗೆ ಇದ್ದು ಮನಸ್ಸಿನಲ್ಲಿ ಒಂದು ಸಂಸ್ಕಾರ ರೂಪದಲ್ಲಿ ಇದ್ದು, ನಾವು ಹೋಗುವಾಗ ಅನಾಥರಂತೆ ನಾವು ಕೂಗಿ ಅಯ್ಯೋ ನನಗೆ ಯಾರು ಇಲ್ಲ, ನಾನು ಈ ದೇಹ ಬಿಟ್ಟು ಹೋಗಲ್ಲ ಅನ್ನುವಂತಹ ಏನು ನಮ್ಮಲ್ಲಿ ನಾನು ಈ ದೇಹವೇ ನಾನು ಅನ್ನುವಂತಹ ಅಜ್ಞಾನ ಇದೆ, ಅದನ್ನು ನಾವು ಕಳೆದುಕೊಳ್ಳಬೇಕಾದ್ರೆ ಋಷಿ ಮುನಿಗಳು ನಮಗೆ ಆ ಕ್ಷಣದಲ್ಲಿ ನಮಗೆ ಜ್ಞಾನವನ್ನು, ಒಳಗೆ ಜ್ಞಾನಿಗಳು ಇದ್ದರೆ ಜ್ಞಾನ ಬೇಕು, ಇಲ್ಲ ಜ್ಞಾನಿಯ ಸಂಘವಾದರೂ ಬೇಕು. ನಮಗೆ ಜ್ಞಾನವಿನ್ನೂ ಸಿಕ್ಕಿಲ್ಲ, ಯಾಕಂದರೆ ಗುರುಗಳು ಬರಬೇಕು. ಗುರುಗಳ ಅನುಗ್ರಹವಿಲ್ಲದೆ ಜ್ಞಾನವಿಲ್ಲ. ಆದರೆ ಜ್ಞಾನಿಗಳ ಒಂದು ಸೇವಾ ಸೂತ್ರವನ್ನು ಭಗವಂತ ನಮಗೆ ಬದರೀನಾರಾಯಣ ಕೊಟ್ಟಿದ್ದಾನೆ ಅಂತ ನಾವು ತಿಳಿಬೇಕು. ಇಡೀ ಭಾರತ ದೇಶದ ದೇವತಾ ಬದರೀನಾರಾಯಣ. ನಾರದರಿಂದ 6 ತಿಂಗಳು ದೇವತೆಗಳ ಪೂಜೆ, 6 ತಿಂಗಳು ಮನುಷ್ಯರ ಪೂಜೆ. ಆದರೆ ಅಲ್ಲಿ ನಾರದರು ಮುಖ್ಯ ಅರ್ಚಕರು, ಬದರೀನಾರಾಯಣನನ್ನ ಪೂಜೆ ಮಾಡುವಂಥವರು ನಾರದರು. ಅದೇ ನಾರದರೇ ನಮ್ಮ ಬಿಂದುವಿನ ಗುರುಗಳಾಗಿದ್ದಾರೆ ಅಂದ ಮೇಲೆ ನಮಗೆ ಖಂಡಿತವಾಗಿ ನಮ್ಮ ಒಂದು ಚಿಂತನೆಗಳನ್ನು ಒಳಗಿನಿಂದ ಸರಿ ಮಾಡ್ತಾ ಬಂದರೆ, ಹೊರಗಿನ ರೋಗಕ್ಕೆ ಒಂದು ರೋಗ ಅಂತ ಹೇಳಿ ಹೋದರೆ ಅದಕ್ಕೆ ಔಷಧಿ ಕೊಡ್ತಾರೆ ಈಗಿನ ಕಾಲದಲ್ಲಿ. ಆದರೆ ಅದರಿಂದ ಇನ್ನೂ 4 ರೋಗಗಳು ಬರ್ತಾ ಹೋಗುತ್ತೆ. ಆದರೆ ಒಳಗಡೆ ಕೊಡುವಂತಹ ಒಂದು ಜ್ಞಾನ ಇದೆಯಲ್ಲ, ಸಾವಿರ ಅಜ್ಞಾನವನ್ನ ತುಂಡು ಹಾಕುವಂತಹ ಜ್ಞಾನವನ್ನ ಜ್ಞಾನಿಗಳು ನಮಗೆ ಕೊಡ್ತಾರೆ. ಈಗ ನಾವು ಮುಂದುವರಿಸೋಣ. ಈಗ ಒಂದು ಪ್ರಸಂಗ ಇದೆ ನೋಡಿ. ದಶರಥನಿಗೆ ಶ್ರವಣ ಕುಮಾರನ ತಂದೆ ತಾಯಿಗಳಿಂದ ಶಾಪ ಬರುತ್ತೆ. ಶಾಪಗಳ ಪ್ರಸಂಗವನ್ನೇ ತೆಗೆದುಕೊಂಡು ಬರ್ತಾ ಇದ್ದೀವಿ, ಯಾಕೆಂದ್ರೆ ನಾವು ಶಾಪದಲ್ಲಿ ದೇವರ ಕಾರುಣ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ವರದಲ್ಲಿ ನಮಗೆ ಸಹಜವಾಗಿ ಏನನ್ಸತ್ತೆ, ಅವರು ತುಂಬಾ ಕಷ್ಟಪಟ್ರು ರೀ, ತಪಸ್ಸು ಮಾಡಿದ್ರು, ವರ ಸಿಕ್ತು, ಅದನ್ನ ಪಡೆದುಕೊಂಡ್ರು ಅಂತ ಅನ್ಸತ್ತೆ. ಆದ್ರೆ ವರದಲ್ಲಿ ಎಷ್ಟು ಕಾರುಣ್ಯ ಇದೆಯೋ, ಶಾಪದಲ್ಲಿ ಅದಕ್ಕಿಂತ ಇನ್ನೂ ಒಂದು ಗುಲಗಂಜಿ ತೂಕ ಹೆಚ್ಚೇ ಭಗವಂತನ ಕಾರುಣ್ಯವಿದೆ. ಅಂದ್ರೆ ಸುಖಕ್ಕಿಂತ ಕಷ್ಟ ಬಂದಾಗ ಭಗವಂತನ ಕಾರುಣ್ಯ ಹೆಚ್ಚು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಗುರುಗಳು ಈ ರೀತಿಯಾದ ಒಂದು ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ ನಾವು ತಿಳಿಬೇಕು. ಈಗ ದಶರಥ ಮಹಾರಾಜ ಯಾರು? ರಾಮದೇವರ ತಂದೆ. ಆ ದಶರಥ ಮಹಾರಾಜ ಶಬ್ದವೇದಿ ಅನ್ನುವಂತಹ ಒಂದು ವಿದ್ಯೆಯಲ್ಲಿ ಅತ್ಯಂತ ಪ್ರವೀಣನಾಗಿದ್ದ. ಅವನಿಗೆ ಶಬ್ದವೇದಿ ಅಂತಂದ್ರೆ ಅದೊಂದು ವಿದ್ಯೆ.
ಅವನು ಎದುರುಗಿದೆ ನೋಡಿ ಬಾಣ ಹೊಡೆಯೋದಲ್ಲ, ಗುರಿ ಇಟ್ಟು ಬಾಣ ಹೊಡೆಯೋದಲ್ಲ. ಶಬ್ದವೇದಿ ಅಂದರೆ ಈಗ ಎಲ್ಲೋ ಒಂದು ಒಳಗಡೆ ಒಂದು ಕಾಡಿನ ಮಧ್ಯದಲ್ಲಿ ಎಲ್ಲೋ ಒಂದು ಪ್ರಾಣಿ ಅಥವಾ ಪಕ್ಷಿ ಒಂದು ಶಬ್ದ ಮಾಡುತ್ತೆ ಅಂದಾಗ ಆ ಶಬ್ದವನ್ನ ಅನುಸರಿಸಿಕೊಂಡು ಬಾಣವನ್ನು ಬಿಡ್ತಿದ್ದ. ಅದು ಕರೆಕ್ಟಾಗಿ ಒಂದು ಚೂರು ಆ ಕಡೆ ಈ ಕಡೆ ಅಲುಗಾಡದಂತೆ ಅದೇ ಪ್ರಾಣಿಗೆ ಹೋಗಿ ಬೀಳ್ತಾ ಇತ್ತು. ಹೀಗೆ ಆ ಒಂದು ಅವದನ್ನ ನೋಡದೇನೆ, ಗುರಿಯನ್ನ ನೋಡದೇನೆ ಆ ಬಾಣವನ್ನ ದೂರದಿಂದಲೇ ಹೊಡೆಯುವಂತ ನಿಷ್ಣಾತನಾಗಿದ್ದ ದಶರಥ ಮಹಾರಾಜ. ಒಮ್ಮೆ ಶ್ರವಣಕುಮಾರನ ಕಥೆಯನ್ನ ನಾವು ಕೇಳಿರ್ತೇವೆ. ತಂದೆ ತಾಯಿಗಳ ಸೇವೆಯನ್ನ ತುಂಬಾ ಮಾಡೋರಾದ್ರೆ ಅಭಿನವ ಶ್ರವಣಕುಮಾರ ಇವರು ಅಂತ ಹೇಳ್ತಿರ್ತೇವೆ. ಅಂದ್ರೆ ಕುರುಡರಾದಂತಹ ತಂದೆ ತಾಯಿಗಳನ್ನ ಕಾಶಿ ಯಾತ್ರೆ ಮಾಡಿಸಬೇಕಾದ್ರೆ ಈ ಎರಡು ಒಂದು ತಕ್ಕಡಿಯಂತೆ ಮಾಡಿಕೊಂಡು ತನ್ನ ಬೆನ್ನಿನ ಮೇಲೆ ಆ ಒಂದು ಭಾರವನ್ನ ಹೊತ್ತು ತಂದೆ ತಾಯಿಗಳನ್ನ ನಡೆಸಿಕೊಂಡು ಕರೆದುಕೊಂಡು ಹೋಗ್ತಿದ್ದಾನೆ. ತಂದೆ ತಾಯಿಗಳಿಗೆ ಒಮ್ಮೆ ಬಾಯಾರಿದೆ. ಆಗ ಶ್ರವಣಕುಮಾರ ಹೇಳ್ತಾನೆ, ಅಪ್ಪ ಇಲ್ಲಿ ಒಂದು ಸ್ವಚ್ಛವಾದಂಥ ಪ್ರದೇಶ ಇದೆ, ಇಲ್ಲಿ ನೀವು ಇರಿ ಅಂತ ಹೇಳಿ ಅವರನ್ನ ಅಲ್ಲಿ ಬಿಟ್ಟು ಹತ್ತಿರದಲ್ಲಿರ್ತಕ್ಕಂತಹ ಆ ನದಿಯಲ್ಲಿ ಆ ತಂದೆ ತಾಯಿಗಳಿಗೆ ಆ ದೊನ್ನೆಯನ್ನ ಮಾಡ್ತಾನೆ. ಆ ಇದರಲ್ಲಿ ಆ ಎಲೆಗಳಿಂದ ಆ ದೊನ್ನೆಯನ್ನ ಮಾಡಿ ಅದನ್ನ ಹೀಗೆ ತುಂಬಿಸಿಕೊಂಡು, ನೀರನ್ನು ತುಂಬಿಸಿಕೊಂಡು ತಂದೆ ತಾಯಿಗಳಿಗೆ ತೆಗೆದುಕೊಂಡು ಹೋಗಬೇಕು ಅಂತ ತುಂಬಿಸ್ತಾ ಇರ್ತಾನೆ. ಅಷ್ಟು ಹೊತ್ತಿಗೆ ನೋಡಿ, ಎಲ್ಲವೂ ಅಕಸ್ಮಾತ್ ಅಂತ ನಾವು, ಅಕಸ್ಮಾತ್ ಅನ್ನೋದು ನಮ್ಮ ತಲೆಯಲ್ಲಿ ಚೆನ್ನಾಗಿರ್ಬೇಕು. ಭಗವಂತನ ಆ ಒಂದು ದೈವ ಯೋಗದಿಂದಲೇ, ಭಗವಂತನ ಇಚ್ಛೆಯಿಂದಲೇ ದಶರಥ ರಾಜನಿಗೆ ಆ ಶಬ್ದ ಕೇಳುತ್ತೆ. ಯಾವುದೋ ಅದು ಆ ಶಬ್ದ ಹೇಗೆ ಕೇಳುತ್ತೆ ಅಂದ್ರೆ, ಯಾವುದೋ ಪ್ರಾಣಿ ನೀರು ಕುಡಿತಾ ಇರಬಹುದು. ಆ ಗುಳು ಅಂತ ಶಬ್ದ, ನಾವು ಹಿಂದೆ ಎಲ್ಲ ಬಾವಿಲಿ ನೀರು ಸೇದ್ತಾ ಇದ್ವಿ. ಆ ನೀರು ಸೇದುವಾಗ ನೋಡಿ ಹಿಂಗ್ ಒಳಗಡೆ ಹಿಂಗಂದಂದು ಅದು ಒಂದು ರೀತಿಯ ಶಬ್ದ ಮಾಡ್ತಿತ್ತು. ಆ ಶಬ್ದ ಅವನ್ನ ದಶರಥ ಕೇಳ್ತಾನೆ, ಓ ಇದು ಯಾವುದೋ ಪ್ರಾಣಿ ನೀರು ಕುಡಿತಿದೆ ಅಂತ ಹೇಳಿ, ಅದು ದುಷ್ಟ ಪ್ರಾಣಿನ ಒಳ್ಳೆಯ ಪ್ರಾಣಿನ ಯಾವುದೋ ಯೋಚನೆ ಮಾಡಿಲ್ಲ. ಕಲಿಪ್ರವೇಶ ಎಲ್ಲರಿಗೂ ಒಂದಲ್ಲ ಒಂದು ಬಾರಿ ಆಗತ್ತೆ. ಆ ರೀತಿ ಅವನು ಭ್ರಮೆಯಿಂದ ಪ್ರಾಣಿ ಅಂದುಕೊಂಡು ಅವನ ಮನಸ್ಸಿನಲ್ಲಿ ಅದು ಒಂದು ಪ್ರಾಣಿ, ದುಷ್ಟ ಪ್ರಾಣಿ ಅಂತಾನೆ ಇದೆ. ಆದರೆ ಅದನ್ನ ಆ ಶಬ್ದವನ್ನ ಅನುಸರಿಸಿ ಬಾಣವನ್ನ ಬಿಟ್ಟೇ ಬಿಟ್ಟ. ಆಗ ಶ್ರವಣಕುಮಾರ ಆ ಕ್ಷಣದಲ್ಲಿ ಆ ನೀರನ್ನ ತುಂಬುತ್ತಿರುವಂತಹ ಶ್ರವಣಕುಮಾರನಿಗೆ ಆ ಬಾಣ ಬಂದು ಹೃದಯಕ್ಕೆ ತಾಕತ್ತೆ. ಅವನು ಅಂತಹ ಘಾಸಿಗೊಂಡು ಆ ನೀರನ್ನ ಹೀಗೆ ಚೆಲ್ಲಿ ಬಿಡ್ತಾನೆ. ತನ್ನ ದೇಹದ ಮೇಲೆ ಅವನಿಗೆ ಹತೋಟಿ ತಪ್ಪತ್ತೆ, ಕೆಳಗೆ ಬೀಳ್ತಾನೆ ಶ್ರವಣಕುಮಾರ. ಆಗ ಯಾವ ಪ್ರಾಣಿ ಇರಬಹುದು ಅಂತ ದಶರಥ ವೇಗದಿಂದ ಬಂದು ನೋಡಿದರೆ ಶ್ರವಣಕುಮಾರ ಇನ್ನೇನು ಸಾಯುವ ಹಂತದಲ್ಲಿ ಇರ್ತಾನೆ. ಆಗ ಬಹಳ ನೋವಾಗತ್ತೆ ದಶರಥನಿಗೆ. ಎಂತಹ ಕೆಲಸವಾಗೋಯ್ತು, ಎಂತಹ ಮುನಿಕುಮಾರ ಇವನು, ಇಂತಹ ಋಷಿಕುಮಾರನನ್ನ ನನ್ನ ವಿದ್ಯೆ ಧಿಕ್ಕಾರವಿರಲಿ ಅಂತ ಹೇಳ್ತಾನೆ. ನನ್ನ ಈ ವಿದ್ಯೆ ಇವತ್ತಿಗೆ ಧಿಕ್ಕಾರವಿರಲಿ, ಇಂಥ ಮುನಿಕುಮಾರನ ಸಾವಿಗೆ ನಾನು ಕಾರಣನಾಗ್ತಾ ಇದ್ದೀನಲ್ಲ, ಅದರಿಂದ ಇನ್ನೆಂದೂ ನಾನು ಇಂತಹ ವಿದ್ಯೆಯನ್ನು ನಾನು ಪ್ರಯೋಗ ಮಾಡೋದಿಲ್ಲ ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಪಶ್ಚಾತ್ತಾಪದಿಂದ ಶ್ರವಣಕುಮಾರನ ಹತ್ರ ಹೇಳ್ತಾನೆ, ಅಪ್ಪ ನನಗೆ ಗೊತ್ತಿಲ್ಲದೆ ಮಾಡುವಂತಹ ತಪ್ಪು ದಯಮಾಡಿ ನನ್ನ ಕ್ಷಮಿಸು ಅಂತ ಕೇಳಿಕೊಳ್ತಾನೆ ದಶರಥ. ಆಗ ಶ್ರವಣ ಹೇಳ್ತಾನೆ, ನನಗೆ ಇನ್ನೂ ಅಲ್ಪ ಕಾಲವೇ ಇರೋದು, ಇಲ್ಲಿ ನನ್ನ ತಂದೆ ತಾಯಿಗಳು ಇಂತಹ ಕಡೆ ಕೂತಿದ್ದಾರೆ, ಅವರಿಗೆ ನನ್ನ ಒಂದು ಮರಣದ ವಿಷಯವನ್ನು ಹೇಳಬೇಡ, ಬಾಯಾರಿದ್ದಾರೆ, ಮೊದಲು ಅವರಿಗೆ ನೀರು ಕೊಡು ಅಂತ ಹೇಳಿ ನನ್ನ ತಂದೆ ತಾಯಿಯ ರಕ್ಷಣೆ ಮಾಡು ಅಂತ ಹೇಳಿಬಿಟ್ಟು ಅವನು ಪ್ರಾಣ ಬಿಟ್ಟು ಬಿಡ್ತಾನೆ. ಯಾರು? ಶ್ರವಣಕುಮಾರ. ಆಗ ಅಲ್ಲಿ ಆ ದೊನ್ನೆ ಮಾಡಿದ್ನಲ್ಲ, ಅದೇ ದೊನ್ನೆಯಿಂದ ನೀರನ್ನು ತೆಗೆದುಕೊಂಡು ಹೋದಾಗ ಅವನ ಹೆಜ್ಜೆಯ ಸಪ್ಪಳದಿಂದಲೇ ಶ್ರವಣಕುಮಾರನ ತಂದೆ ತಾಯಿಗಳಿಗೆ ಗೊತ್ತಾಗತ್ತೆ ತನ್ನ ಮಗ ಅಲ್ಲ ಇವನು. ನೋಡಿ, ಕುರುಡರು ಅಂತ ಆದ್ರೂ ಕುರುಡರಿಗೆ ಬೇರೆ ಬೇರೆ ಒಂದು ದೇವರು ಇನ್ನೊಂದು ಇಂದ್ರಿಯದಲ್ಲಿ ಶಕ್ತಿ ಕೊಟ್ಬಿಟ್ಟಿರ್ತಾನೆ. ಈಗ ನೋಡಿ, ಕುರುಡರು ನಮ್ಮ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಸಾಮಾನ್ಯವಾಗಿ ಕಣ್ಣಿಲ್ಲ ಅಂದ್ರೆ ಒಳ್ಳೆಯ ಹಾಡುಗಾರಿಕೆ ಇರುತ್ತೆ, ಸಂಗೀತದಲ್ಲಿ ಪ್ರವೀಣರಾಗಿರ್ತಾರೆ, ಆಮೇಲೆ ಅವರ ಕಿವಿ ತುಂಬಾ ಚುರುಕಾಗಿರುತ್ತೆ. ಅಂತಹ ಆ ನಡಿಗೆಯಿಂದ ನೋಡುವುದಾಗ್ಲೇ ನೀನು ಯಾರು, ನನ್ನ ಮಗ ಎಲ್ಲಿ, ಶ್ರವಣಕುಮಾರ ಎಲ್ಲಿ ಅಂದಾಗ ಯಾವ ಮಾತು ಬರೋದಿಲ್ಲ. ಆಗ ಆ ತಂದೆ ತಾಯಿಗಳ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕವಾಗುತ್ತೆ. ಎಲ್ಲೋ ಕಾಡಿನ ಪ್ರಾಣಿ, ಕಾಡಿನಲ್ಲಿ ಯಾವ ಪ್ರಾಣಿ ನನ್ನ ಮಗುವಿಗೆ ಏನು ಮಾಡಿದೆಯೋ, ಎಲ್ಲ ವನದೇವತೆಗಳಿರ ನನ್ನ ಮಗುವನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಅವರು ನೂರಾರು ಕಡೆಯಿಂದ ಹರಕೆ ಹೊತ್ಕೋತಾರೆ. ಆದರೆ ಕಣ್ಣೀರು ಹಾಕಿಕೊಂಡು ದಶರಥ ನೀರನ್ನು ಕುಡಿದಾಗ ಅವನ ಕೈಯನ್ನು ನೋಡಿದಾಗ ಬಾಣದಿಂದ ರಕ್ತ ಸಿಕ್ತವಾಗಿದಂತಹ ಶ್ರವಣಕುಮಾರನನ್ನು ಮುಟ್ಟಿರ್ತಾರಲ್ಲ, ನೋಡಿದಾಗ ಅವರಿಗೆ ಗೊತ್ತಾಗ್ಬಿಡುತ್ತೆ, ಛೇ ಪಾಪಿ, ನನ್ನ ಮಗನ ಸಾವಿಗೆ ಎಲ್ಲವೂ ಅವರಿಗೆ ಅರಿವಾಗುತ್ತೆ. ಆಗ ಅವರು
ಶಾಪ ಕೊಡ್ತಾರೆ, ನಾವು ಇಂತಹ ಅಸಹಾಯಕ ಸ್ಥಿತಿಲಿದ್ದೀವಿ, ನಮ್ಮಿಂದ ನೀನು ನನ್ನ ಮಗನನ್ನು ದೂರ ಮಾಡಿಬಿಟ್ಟಿಯಲ್ಲ, ನಿನಗೂ ಹಾಗೆ ನೀನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ನಿನ್ನ ಮಕ್ಕಳು ನಿನ್ನ ಪ್ರಾಣೋತ್ಕ್ರಮಣ ನೋಡಿ, ಅಸಹಾಯಕ ಸ್ಥಿತಿಲಿದ್ದಾಗ ಇವನು ಇದು ತಪ್ಪು ಮಾಡ್ದ, ಆದರೆ ಅವರು ಹೇಳ್ತಾರೆ ನಿನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ, ಯಾಕಂದರೆ ಅದು ಒಂದು ದೊಡ್ಡ ಪರ್ವಕಾಲ, ನಾವು ಎಷ್ಟು ವರ್ಷ ಈ ದೇಹದಲ್ಲಿ ಇದ್ದು ಸಾಧನೆ ಮಾಡಿ ಇನ್ನೇನು ಪ್ರಾಣ ಹೋಗುವಾಗ ಯಾವುದೋ ಒಂದು ಚಲನಚಿತ್ರದ ತಾರೆಯರೋ ಅಥವಾ ಇನ್ಯಾವುದೋ ತಿಂಡಿಯೋ ಊಟವೋ ಇನ್ಯಾವುದೋ ಪ್ರದೇಶವನ್ನು ನೆನಪಿಸಿಕೊಳ್ತಾ ಇದ್ವಿ. ಅಂದರೆ ಕರ್ಮಾನುಸಾರ ಏನು ಬರುತ್ತೋ ನಮಗೆ ಗೊತ್ತಿಲ್ಲ, ಆದರೆ ಅಂಥ ಒಳ್ಳೆಯ ಪರ್ವಕಾಲದಲ್ಲಿ ನಿನ್ನ ಮಕ್ಕಳು ನಿನ್ನ ಕಣ್ಣೆದುರಿಗೆ ನನಗೆ ಶಿಕ್ಷೆ ಮಾಡಿದೆಲ್ಲ, ಇಂತಹ ಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೀವಿ, ನಮ್ಮ ಮುಂದಿನ ಗತಿ ಏನು ಅಂತ ಹೇಳಿ ಆಗ ಅವರಿಗೆ ಶಾಪ ಕೊಟ್ಟು ಬಿಡ್ತಾರೆ. ನೋಡಿ, ಋಷಿಕುಮಾರ ಇವನು ಚೆನ್ನಾಗಿ ಕೇಳಿಕೊಳ್ತಾನೆ ಕ್ಷಮೆ, ಆದರೂ ಅವರು ಈ ರೀತಿ ಶಾಪ ಕೊಟ್ರಲ್ಲ, ಇದು ಸರಿಯಾ? ಯಾಕಂದರೆ ಈ ಶಾಪದಲ್ಲಿ ನಮಗೆ ಏನು ಅರಿವಾಗತ್ತೆ ಅಂದರೆ, ಶಾಪವನ್ನು ಯಾರು ಕೊಟ್ಟಿದ್ದು? ನಾವು ಹೇಳ್ತೀವಿ ಶ್ರವಣ ಕುಮಾರನ ತಂದೆ ತಾಯಿಗಳು ಅಂತ, ಆದರೆ ಅಲ್ಲಿರ್ತಕ್ಕಂಥ ಭಗವಂತ. ಯಾಕೆಂದರೆ ತೇನ ವಿನಾ ತೃಣಮಪಿನ ಚಲತೆ, ಭಗವಂತನ ಆಜ್ಞೆ ಇಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿ ಅಲಗಾಡೋದಿಲ್ಲ. ಬ್ರಹ್ಮಣ್ಯ ತೀರ್ಥರನ್ನ ವ್ಯಾಸರಾಜರ ಪೂರ್ವಾಶ್ರಮದ ತಂದೆ ತಾಯಿಗಳು ಆ ತಂದೆ ಒಂದು ಯಾತ್ರೆಗೆ ಅಂತ ಹೊರಟಿರ್ತಾರೆ, ಆಗ ಮಾರ್ಗ ಮಧ್ಯದಲ್ಲಿ ಅವರು ಬಿದ್ದು ಹೋಗ್ತಾರೆ. ಆಗ ಸತ್ತೇ ಹೋಗಿದ್ದಾರೆ ಅಂತ ತಿಳಿದು ಅವಳು ಬರ್ತಾಳೆ. ಬಂದಾಗ ಪ್ರತಿ ಕ್ಷಣದಲ್ಲಿ ನಾರಾಯಣನ ಸ್ಮರಣೆ ಮಾಡುವಂತಹ ಯತಿಗಳು ಬ್ರಹ್ಮಣ್ಯ ತೀರ್ಥರು ಅದಕ್ಕೆ ನೀವು ಸುಮಂಗಲಿಯಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಅದು ಬ್ರಹ್ಮಣ್ಯ ತೀರ್ಥರೆಲ್ಲ ಮಾಡಿದ್ದು. ಒಳಗಡೆ ಅಂತರ್ಯಾಮಿಯಾದ ಭಗವಂತ ಸುಪುತ್ರವತಿ ಭವ ಅಂತಾರೆ. ಯಾವತ್ತು ಯಾವ ಸನ್ಯಾಸಿಗಳು ಈ ರೀತಿ ಆಶೀರ್ವಾದ ಮಾಡೋದೇ ಇಲ್ಲ. ಈ ಥರ ಬೇಕಾದಷ್ಟು ಪ್ರಸಂಗ ನೋಡ್ಬೋದು ನಾವು. ಒಬ್ಬ ಕುಂಟ ಶ್ರೀಮದಾಚಾರ್ಯರ ಒಂದು ಅವತಾರವಾಗೋದಕ್ಕಿಂತ ಮುಂಚೆ ಒಬ್ಬ ಕುಂಟ ಸರ 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 ಕಂಬವನ್ನು ಏರಿ ನಾಟ್ಯಗಾರನಂತೆ ನೃತ್ಯ ಮಾಡ್ತಾನಂತೆ ತುದಿಯಲ್ಲಿ. ಅಂತಹ ತುದಿಯಲ್ಲಿ ಇನ್ನೆಷ್ಟು ಜಾಗ ಇದೆ. ಒಬ್ಬ ಕುಂಟ ಹತ್ತೋಕೆ ಬರೋದಿಲ್ಲ, ಅದರಲ್ಲಿ ನಾಟ್ಯ ಕಲಿಯೋದು ಹೆಂಗೆ? ಕಾಲೇ ಇಲ್ಲ ಅಂದಮೇಲೆ ನಾಟ್ಯ ಹೆಂಗೆ ಕಲಿತಾನೆ? ಹೀಗೆಲ್ಲ ವಿಚಿತ್ರ ಸಂದರ್ಭಗಳಲ್ಲಿ ಭಗವಂತ ಆಡಿದ ಮಾತು ಇದು ಅನ್ನೋದು ನಮಗೆ ಅರಿವಾಗಬೇಕು ಅಂತ ಹೇಳೇನೆ. ಇಲ್ಲಾಂದರೆ ಚೆನ್ನಾಗಿ ಒಬ್ಬ ನಾಟ್ಯಗಾರ ಹತ್ತು ಬಿಟ್ಟಿದ್ದಿದ್ರೆ ಅದು ದೇವರ ಮಾತು ಅಂತ ನಾವು ಒಪ್ತಿರ್ಲಿಲ್ಲ. ಅವನೇ ಆಡಿದೋ, ಅವನಿಗೆ ಅದು ಒಳ್ಳೆ ಚಾಕಚಕ್ಯತೆ ಇದೆ ರೀ, ಅವನು ಆಡಿರಬಹುದು ಅಂತೀವಿ. ಆದರೆ ವಿಚಿತ್ರ ಸಂದರ್ಭದಲ್ಲೇ ಬಂದು ಭಗವಂತ ನಮಗೆ ಹೇಳೋದು ಹೀಗೆ. ಆ ಒಂದು ವಿಚಿತ್ರವಾದಂತಹ ಸಂದರ್ಭ ಬಂದಿದೆ. ಇದು ಶಾಪ ಹೇಗೆ ಆಯಿತು? ಶಾಪನೋ ವರನೋ? ಈ ಶಾಪ ದೊಡ್ಡವರು ಅಂತರ್ಯಾಮಿ ಭಗವಂತ. ಈಗ ತಾನೇ ಹೇಳಿದ್ವಿ, ಭಗವಂತ ಒಂದು ಶಾಪದಲ್ಲಿ ಯಾರಿಗಾದರೂ ಶಾಪ ಬಂತು ಅಂದರೆ ಅದು ಭಗವಂತನೇ ಕೊಟ್ಟಿದ್ದು, ಆದರೆ ಅದು ಅವರ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾನೆ. ಅಂದರೆ ಆ ವರವು ಶಾಪವು ಎರಡೂ ಭಗವಂತನ ಅನುಗ್ರಹ ಅಂತ ನಾವು ತಿಳಿಬೇಕಾದ್ರೆ ಇದು ಹೇಗೆ ಅಂತ ಸ್ವಲ್ಪ ತಿಳಿಯೋಣ. ಈಗ ನೋಡಿ, ದಶರಥ ಈ ಮರಣಕಾಲದಲ್ಲಿ ಪ್ರಾಣೋತ್ಕ್ರಮಣ ಅಂತಂದಾಗ ಭಗವಂತನ ನಾಮಸ್ಮರಣೆ ಬರಬೇಕು. ಆದರೆ ಅಷ್ಟು ಸುಲಭದ ಮಾತಲ್ಲ. ರಾಜರ್ಷಿಯಾಗಿದ್ದವನು ಯಾರು? ದಶರಥ. ಜೊತೆಗೆ ರಾಮದೇವರನ್ನು ನಾವು ವಾಸುದೇವ ರೂಪಿ ಮೋಕ್ಷಪ್ರದ ವಾಸುದೇವನ ಆ ಒಂದು ಅವತಾರವೇ ರಾಮ. ಅಂಥವನನ್ನ ರಾಮ ಮಗನನ್ನಾಗಿ 5 ರೂಪದಿಂದ ಆ ಒಂದು ಭಗವಂತನನ್ನ ಮಗನಾಗಿ ಪಡೆದಿದ್ದ 4 ಮಕ್ಕಳು ಭಗವಂತನ ರಾಮ ಅಂತೂ ಪೂರ್ಣಾವತಾರ. ಹೀಗಿರುವಾಗ ಎಂಥ ಒಂದು ರಾಮನನ್ನು ನೋಡಿದಾಗ ಮನಸ್ಸಿಗೆ ಬಹಳ ಆನಂದ ಆಗೋದಂತೆ. ಯಾವಾಗೂ 4 ಮಕ್ಕಳಲ್ಲಿ ರಾಮನನ್ನು ನೋಡಿದಾಗ ಪುತ್ರ ವ್ಯಾಮೋಹದಿಂದ ತುಂಬ ಮಿತಿಮೀರಿದ ಪುತ್ರ ವ್ಯಾಮೋಹ ದಶರಥ ರಾಜನಿಗೆ ಇತ್ತು ಅಂತ ಹೇಳಿ ಚರಿತ್ರೆಯಲ್ಲಿ ಬರುತ್ತೆ. ಆಗ ಒಳಗಡೆ ಭಗವಂತನಿಗೆ ಗೊತ್ತಿದೆ. ಯಾರಿಗೆ? ಆ ಬಾಣ ಬಿಡುವಂತೆ ಪ್ರೇರಣೆ ಮಾಡಿದ್ನಲ್ಲ ದಶರಥನಿಗೆ, ಒಳಗೆ ಬಿಂಬರೂಪಿ ಭಗವಂತನಿಗೆ ಗೊತ್ತಿದೆ. ಈ ಪುತ್ರ ವ್ಯಾಮೋಹವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ರಾಮನೇ ಸ್ವಯಂ ನಾನೇ ಬಂದರೋ, ಇವನು ಪುತ್ರ ವ್ಯಾಮೋಹ ನನ್ನನ್ನು ಮಗ ಅಂತ ತಿಳಿದು ಬಿಟ್ನಲ್ಲ, ನನ್ನನ್ನು ಸರ್ವೋತ್ತಮ ಅಂತ ತಿಳಿದೇ ಇವನಿಗೆ ಮೋಕ್ಷವಿಲ್ಲ. ಆದರೆ ನನ್ನ ತಂದೆ ನನಗೆ ಜನ್ಮ ಕೊಟ್ಟಂದ ಮೇಲೆ ಅವನಿಗೆ ಒಂದು ಸದ್ಗತಿ ಆಗಲೇಬೇಕು ಅಂತ ಹೇಳಿ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಕೇವಲ ನನ್ನ ಸ್ಮರಣೆ ಬರಬೇಕು. ಈಗ ಎದುರಿಗೆ ಇದ್ದಾಗ ನಮಗೆ 100 ಪ್ರಸಂಗದಲ್ಲಿ ಜೀವ ಜಡಗಳು ಎದುರುಗಿದ್ದಾಗ ದೇವನ ಸ್ಮರಣೆ ಬರೋದು ಬಹಳ ದುಸ್ಸಾಹಸವಾಗಿರುತ್ತೆ. ಅದಕ್ಕೆ ಆ ಒಂದು ಪ್ರಾಣೋತ್ಕ್ರಮಣದಲ್ಲಿ ಅವನಿಗೆ ಯಾರು ಪುತ್ರ ಅಂತ
ಅತ್ಯಂತ ವ್ಯಾಮೋಹ ಇದೆಯೋ ಅಂಥವರನ್ನ ದೂರ ಮಾಡಬೇಕು ನಾನು ಅಂತ ಹೇಳಿ ಭಗವಂತ ಒಳಗೆ ನಿಂತು ಆ ಒಂದು ಬಾಣವನ್ನ ಬಿಡಿಸ್ತಾ ಆ ಬಾಣಕ್ಕೆ ಪ್ರತಿಯಾಗಿ ಶಾಪವನ್ನು ತಾನೇ ಕೊಟ್ಟಿದ್ದಾನೆ. ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲ ಅವನು ಎದುರುಗಡೆ ಇದ್ದ ರಾಮನನ್ನೇ ನೋಡ್ತಾ ಪ್ರಾಣ ಬಿಟ್ಟಿದ್ರೆ ಈಗ ವಾಲಿ ಪ್ರಾಣ ಬಿಟ್ನಲ್ಲ, ಹಾಗೆ ಯಾಕೆ ಆಗಬಾರ್ದಿತ್ತು ಅಂದರೆ ಅಲ್ಲಿ ಅವನು ದಶರಥ ರಾಜನ ಪರಿಸ್ಥಿತಿ ಬೇರೆ, ಅಲ್ಲಿ ವಾಲಿಯ ಪರಿಸ್ಥಿತಿ ಬೇರೆ ಇದೆ. ರಾಜ್ಯ, ಐಶ್ವರ್ಯ, ಹೆಂಡತಿಯರು, ಸ್ಥಾನ ಮಾನ, ಗುರುಗಳು, ಪ್ರಜೆಗಳು, ಹೀಗೆ ಎಲ್ಲರೂ ಎದುರುಗಿದ್ದಾರೆ. ಆದರೆ ರಾಮನ ವಿರಹವಾದ ಮೇಲೆ ಅಲ್ಲಿವರೆಗೂ ಇವರೆಲ್ಲರೂ ಕಾಣ್ತಿದ್ರು ದಶರಥನಿಗೆ. ಆಗ ಯಾರು ಬೇಕಾದರೂ ಅವನು ಪ್ರಾಣೋತ್ಕ್ರಮಣದ ಒಂದು ಸಂದರ್ಭದಲ್ಲಿ ಅವನಿಗೆ ಬರ್ಬೋದಿತ್ತು ನೆನಪಿಗೆ. ಆದರೆ ಯಾವಾಗ ರಾಮ ಅವನಿಂದ ದೂರ ಹೊರಟನೋ ಎಲ್ಲರೂ ಅವನ ಕಣ್ಣಿಗೆ ಎಲ್ಲರೂ ಮರೆಯಾದರು. ಯಾವುದು ಕಾಣಲಿಲ್ಲ, ರಾಜ್ಯ ಕಾಣಲಿಲ್ಲ, ಕೋಶ ಕಾಣಲಿಲ್ಲ, ಪ್ರಜೆಗಳು ಇಲ್ಲ, ಹೆಂಡತಿಯರು ಇಲ್ಲ, ಯಾರೂ ಬರಲಿಲ್ಲ. ಕೇವಲ ರಾಮ, ಅವನ ಮನಸ್ಸು ರಾಮನಲ್ಲಿ ಲೀನವಾಗಿ ಬಿಡ್ತು. ಇಂತಹ ಲೀನವಾದಂತಹ ಮನಸ್ಥಿತಿ ದಶರಥನಿಗೆ ಕೊಡಬೇಕಾಗಿದೆ. ಆದ್ದರಿಂದ ಇದನ್ನ ಶಾಪದೊಳಗೆ ಹೂರಣವನ್ನ ಬೆಲ್ಲದಿಂದ ಸಿಹಿಯಿಂದ ಕೂಡಿದಂತಹ ಹೂರಣವನ್ನ ಮೇಲೆ ಕಣಕ ನೋಡೋಕ್ಕೆ ಕಣಕ ನೋಡಿ, ಒಳಗಡೆ ಭಗವಂತ ಸಿಹಿಯನ್ನೇ ಇಟ್ಟಿರ್ತಾನೆ ಅಂದಾಗ ಅದನ್ನ ನಾವು ನೆನೆಸಿಕೊಳ್ಳಬೇಕು. ಹೀಗೆ ಹರಿಸ್ಮರಣೆ ಬರೋದಷ್ಟೇ ಅಲ್ಲ, ಅವನ ಮನಸ್ಸು ಪರಮಾತ್ಮನಲ್ಲೇ. ಯಾಕೆಂದ್ರೆ ರಾಮ ಎದುರುಗಿದ್ದಿದ್ರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಗುರುಗಳು, ಹೆಂಡತಿಯರು ಎಲ್ಲ ಕೈಕೆಯ ಮೇಲೆ ಅತ್ಯಂತ ಕ್ರೋಧಾವಿಷ್ಟನಾಗಿದ್ದ ದಶರಥ. ಎಂತಹ ತಪ್ಪು ಕೆಲಸ ಮಾಡಿದೀಯ ಅಂತ ಇದೆಲ್ಲದರಿಂದ ಅವನು ಪಾರಾಗಬೇಕಾಗಿದೆ. ಅದಕ್ಕೆ ಅವರಲ್ಲಿ ನಿಂತು ಶಾಪ. ಇದೆಲ್ಲ ಮುಂಚೆನೆ ಭಗವಂತನಿಗೆ ಇದು ಏನು, ಒಬ್ಬ ಜೀವ ಅವನ ಸ್ಥಿತಿ ಏನು ಅನ್ನೋದು ಭಗವಂತನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನ ಸಾಧನೆಗಾಗಿ ಈ ರೀತಿಯ ಶಾಪವನ್ನ ಕೊಡಿಸಿದ್ದಾನೆ. ಹರಿಸ್ಮರಣೆಯಿಂದ, ಹರಿಸ್ಮರಣೆಯೇ ಇರದೇ ಇರತಕ್ಕಂಥ ಸುಖಕ್ಕಿಂತ ಹರಿಸ್ಮರಣೆ ಇರುವಂತಹ ದುಃಖ ಶ್ರೇಷ್ಠ ಅನ್ನುವುದನ್ನು ಜಗತ್ತಿಗೆ ಸಾರಬೇಕಾಗಿದೆ. ಅದನ್ನು ಒಂದು ಉದಾಹರಣೆಯ ಮೂಲಕ ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ ಅಂತ ನಾವು ಈ ಪ್ರಸಂಗದಲ್ಲಿ ತಿಳಿಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಶ್ರವಣ ಕುಮಾರನ ತಂದೆ ತಾಯಿಗಳನ್ನು ನಾವು ದೂರಬಾರದು. ಋಷಿ ಮುನಿಗಳು ಅವರಲ್ಲಿ ನಿಂತು ಭಗವಂತನೇ ಆಡಿದ್ದಾನೆ ಅಂದ ಮೇಲೆ ಅದಕ್ಕೆ ನಾವು ಅತ್ಯಂತ ಯಾವುದೇ ಇದರಲ್ಲಿ ನಾವು ಹೇಳ್ತೀವಿ ನೋಡಿ, ಇಂದ್ರದೇವರು ಬಂದರು, ಅಹಲ್ಯ ಜಾರ ಚೋರ ಅಂತೆಲ್ಲ ಕರೀತಾರೆ. ಆದರೆ ಎಲ್ಲಿ ಇಂದ್ರದೇವರು, ಎಲ್ಲಿ ಅಹಲ್ಯೆ? ದೇವಶ್ರೇಷ್ಠರಾದಂತಹ ಇಂದ್ರದೇವರ ಬಗ್ಗೆ ನಾವೆಂದೂ ಹಗುರವಾದ ಮಾತನ್ನ ಆಡಬಾರದು. ಅದು ನರಕಕ್ಕೆ ಕಾರಣ, ತಪಸ್ಸಿಗೆ ಕಾರಣ ಆಗಿಬಿಡುತ್ತೆ. ಅದಕ್ಕಾಗಿ ಯಾವುದೇ ವಿಷಯವನ್ನಾಗಲಿ ಕೂಲಂಕುಷವಾಗಿ ವಿಚಾರ ಮಾಡಿ ಶಾಸ್ತ್ರೀಯತೆಯಿಂದ ನಾವು ನಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ಳಬೇಕಂದ್ರೆ ಗುರೂಪಸಕ್ತಿಯಿಂದಲೇ ಸಾಧ್ಯವೇ ಹೊರತು ನಮ್ಮ ಚಿಂತನೆಗೆ ನಮ್ಮ ಮನಸ್ಸು ಎತ್ತತ್ರಗಳ ಓಡ್ತಾ ಇರುತ್ತೆ. ಅದಕ್ಕಾಗಿ ಈ ರೀತಿ ಸಂದರ್ಭಗಳನ್ನು ವಿವರವಾಗಿ ವಿವೇಚನೆ ಮಾಡ್ತಾ ತಿಳಿಬೇಕು ಅಂತ ಹೇಳ್ತಾರೆ. ಈಗ ಇನ್ನೊಂದು ಸಂದರ್ಭ ಇದೆ. ಶ್ರೀಕೃಷ್ಣನಿಗೆ ಗಾಂಧಾರಿಯಿಂದ ಶಾಪ ಸಿಕ್ತು ಅಂದರೆ ಆ ಪ್ರಸಂಗವನ್ನು ನೋಡೋಣ. ಮಹಾಭಾರತ ಯುದ್ಧ ಮುಗಿದಿದೆ. ಆ ಗಾಂಧಾರಿಯ 100 ಮಕ್ಕಳು ಮರಣ ಹೊಂದಿದ್ದಾರೆ. ಆ ಮಕ್ಕಳನ್ನು ಕಳೆದುಕೊಂಡಂತಹ ಗಾಂಧಾರಿ ಪುತ್ರ ಶೋಕಂ ನಿರಂತರಂ ಅಂತ ಅತ್ಯಂತ ದುಃಖ ತಪ್ತಳಾಗಿದ್ದಾಳೆ. ಆ ಸಮಯದಲ್ಲಿ ಭಗವಂತ ಯಾರೋ ಶ್ರೀಕೃಷ್ಣ ಪಾಂಡವರನ್ನ ಕರೆದುಕೊಂಡು ಗಾಂಧಾರಿಗೆ ಸಮಾಧಾನ ಹೇಳುವ ಸಲುವಾಗಿ ಬರ್ತಾನೆ, ಅರಮನೆಗೆ ಬಂದಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ, ಗಾಂಧಾರಿಗೆ ಯುದ್ಧದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದನ್ನು ವಿವರಿಸ್ತಾ ಇದ್ದಾನೆ. ಆದರೆ ಆ ಮಕ್ಕಳನ್ನು ಯಾಕೆಂದ್ರೆ ಗಾಂಧಾರಿ ಕ್ಷತ್ರಿಯ ಸ್ತ್ರೀ, ಅವಳಿಗೆ ಯುದ್ಧ ಹೇಗಾಯಿತು ಅನ್ನೋದನ್ನ ಶ್ರೀಕೃಷ್ಣ ಅವಳ ಕೋಪ ಒಳಗಡೆ ಏನು ದುಃಖ ತಪ್ತವಾಗಿದೆಯಲ್ಲ ಆ ದುಃಖ ಆಚೆಗೆ ಬರಬೇಕಾಗಿದೆ. ಅದಕ್ಕೆ ಮತ್ತೆ ಮತ್ತೆ ಯುದ್ಧದ ಪ್ರಸಂಗವನ್ನು ವಿವರಿಸ್ತಾ ಇದ್ದಾನೆ. ಆ ಗಾಂಧಾರಿ ಆವಾಗ ಅತಿಯಾದ ದುಃಖದಲ್ಲಿ ಕೃಷ್ಣನನ್ನ ಕೇಳ್ತಾಳೆ, ಕೃಷ್ಣ, ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧವನ್ನ ನಿಲ್ಲಿಸಬಹುದಿತ್ತು. ಯುದ್ಧ ಆಗ್ತಾನೇ ಇರಲಿಲ್ಲ ನೀನು ಮನಸ್ಸು ಮಾಡಿದರೆ. ಆದರೆ ನನ್ನ ಮಕ್ಕಳನ್ನೂ ಸಹ ನೀನು ಮನಸ್ಸು ಮಾಡಿದ್ದರೆ ರಕ್ಷಣೆ ಮಾಡಬಹುದಿತ್ತು. ಆದರೆ ನೋಡಿ, ಗಾಂಧಾರಿ ಅವಳು ಸಾತ್ವಿಕಳೆ. ಅವನು ದುರ್ಯೋಧನ ಬಂದು ನಮಸ್ಕಾರ ಮಾಡಿದಾಗ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಾಗಲಿ ಅಂತ ಆಶೀರ್ವಾದ ಮಾಡಿದಂತಹ ಮಹಾಮಾತೆ ಗಾಂಧಾರಿ. ಆದರೆ ಪುತ್ರ ವ್ಯಾಮೋಹ ಯಾರಿಗೆ ಬಿಟ್ಟಿತ್ತು? ಅವಳು ಹೇಳ್ತಾಳೆ, ನನ್ನ ಮಕ್ಕಳನ್ನ ನೀನು ಉಳಿಸಬಹುದಿತ್ತು ಕೃಷ್ಣ, ಅಂತ ಹೇಳಿ ಬಹಳ ನೊಂದು ಹೇಳ್ತಾಳೆ,
ನೀನು ಕೂಡ ಹೇಗೆ ನಮ್ಮ ಕೌರವ ಕುಲದಲ್ಲಿ ನನ್ನ ಮಕ್ಕಳು ಯುದ್ಧದಲ್ಲಿ ಎಲ್ಲರೂ ಪರಸ್ಪರ ಹೊಡೆದಾಡಿಕೊಂಡು ಸತ್ತರೋ, ಹಾಗೆ ನೀವು ಸಹ ನಿಮ್ಮ ಯದುವಂಶ ನೀವು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಸಾಯುವಂತೆ ಆಗಲಿ. ಸಂಪೂರ್ಣ ಯದುವಂಶ, ನನ್ನ ಮಕ್ಕಳ ವಂಶ ನನ್ನ ಕಣ್ಣೆದುರಿಗೆ ಹೇಗೆ ನಾಶವಾಯಿತೋ ಹಾಗೆ ನಿನ್ನ ಕಣ್ಣೆದುರಿಗೆ ಯದುವಂಶ ನಿನ್ನ ಕಣ್ಣೆದುರವೇ ನಾಶವಾಗಲಿ ಅಂತ ಹೇಳಿ ಶಪಿಸುತ್ತಾಳೆ. ಎಲ್ಲಿ ಗಾಂಧಾರಿ, ಎಲ್ಲಿ ಸರ್ವೋತ್ತಮನಾದಂತಹ ಶ್ರೀಕೃಷ್ಣ. ಯಾವ ಶಾಪವೂ ತಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಗಾಂಧಾರಿಯ ಒಳಗೆ ನಿಂತು ತನಗೆ ಒಂದು ರೀತಿಯಲ್ಲಿ ಮಾತನಾಡಿದಂತಹ ಕೃಷ್ಣನ ಆಂತರ್ಯವೇನು ಅನ್ನೋದನ್ನು ನಾವು ತಿಳಿಯೋಣ. ಇಲ್ಲಿ ಏನಾಗತ್ತೆ, ಅವಳು ಗಾಂಧಾರಿ ಅವಳ ಪುಣ್ಯ ಅತೀವವಾಗಿ ಹೋಗಿತ್ತು. ಅವಳಂದ್ರೆ ಏಡಮಾನ ದ್ವಿಟ್ ಅಂತ ದೇವನನ್ನ ಕರೀತಾರೆ. ಅತ್ಯಂತ ಯಾವುದೇ ಆಗಲಿ, ಈಗ ನಾವು ಒಂದು ಉದ್ಯಾನವನಗಳನ್ನ ನೋಡ್ತೇವೆ, ಅಲ್ಲಿ ಒಂದು ಚಿತ್ರ ಬರಬೇಕು, ಒಂದು ಆನೆಯಂತೆ ಆ ಗಿಡ ಬರಬೇಕು ಅಂದ್ರೆ ಅದನ್ನ ಮೊದಲಿಂದ ಮಾಲಿಯೇ ಬೇಡವಾದದ್ದನ್ನೆಲ್ಲ ಕತ್ತರಿಸಿ 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 ಒಂದು ಮರದ ದಿಮ್ಮಿಯೂ ಅಷ್ಟೇ ಒಂದು ಪ್ರತಿಮೆಯ ಆಕಾರ ಪಡಬೇಕಾದ್ರೆ ಅದು ಹೇಗೆ ಎಲ್ಲವನ್ನ ಕತ್ತರಿಸಿ ಬೇಡವಾದ ಭಾಗಗಳನ್ನೆಲ್ಲ ತೆಗೆದು ಎಲ್ಲವನ್ನ ಮಾಡಿ ಸುಂದರವಾದ ಪ್ರತಿಮೆಯನ್ನ ಮಾಡ್ತಾರೋ, ಹಾಗೆ ಭಗವಂತ ಎಲ್ಲರಿಗೂ ಅಷ್ಟೇ ನಮ್ಮ ಒಂದು ಅತ್ಯಂತ ಪುಣ್ಯ ಹೆಚ್ಚಾದರೂ ಭಗವಂತ ಸುಮ್ಮನಿರೋದಿಲ್ಲ. ಪಾಪ ಹೆಚ್ಚು ಮಾಡೋದಕ್ಕೂ ಭಗವಂತ ಯೋಗ್ಯತಾನುಸಾರವೇ ಪುಣ್ಯ ಪಾಪಗಳ ಒಂದು ಅರ್ಜನೆ ನಮಗೆ ಆಗಬೇಕಾಗಿದೆ. ಆದರೆ ಯೋಗ್ಯತೆ ಮೀರಿದ ಪುಣ್ಯ ಗಾಂಧಾರಿಯದಾಗಿತ್ತು. ಪಾತಿವ್ರತ್ಯದ ಪ್ರತೀಕವಾಗಿ ಇದ್ಲು. ಅವರ ಗಂಡನಿಗೆ, ಆ ಕುರುಡನಿಗೆ, ಧೃತರಾಷ್ಟ್ರನಿಗೆ ಕಣ್ಣು ಕಾಣಲ್ಲ ಅಂತ ಮದುವೆಯ ದಿನ ಕಟ್ಟಿಕೊಂಡಂತಹ ಪಟ್ಟಿ ಅವಳು ಎಂದೂ ಬಿಚ್ಚಲಿಲ್ಲ. ಇಂತಹ ಪಾತಿವ್ರತ್ಯ ಇರೋದು ತುಂಬಾ ಅತಿಯಾಗಿತ್ತು. ಅದನ್ನ ಕೆಳಗಿಳಿಸಬೇಕಾಗಿದೆ. ಅದು ಅವಳಿಗೆ ಒಳ್ಳೆಯದು. ಈಗ ನೋಡಿ, BP ತುಂಬಾ ಜಾಸ್ತಿ ಆಗೋದ್ರೆ ಆ BPಯನ್ನ ಕಡಿಮೆ ಮಾಡ್ತಾರೆ, BP ತುಂಬಾ ಲೋ ಆಗಿದ್ರೆ ಹೆಚ್ಚು ಮಾಡ್ತಾರೆ. ಅಂದ್ರೆ BP ಇರಲೇಬೇಕು ಮನುಷ್ಯನಿಗೆ. ಅದು ಒಂದು ಇದರಲ್ಲಿ ಇರಬೇಕು. ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಇದೆಲ್ಲ ನಾವು ನೋಡಿದಾಗ ಈಗೆಲ್ಲ ನಾವು BP ಪೇಷಂಟ್ಗಳು ಇದನ್ನೆಲ್ಲ ಆ ಒಂದು ಏಡಮಾನ ದ್ವಿಟ್ ಅಂತ ನೋಡಿ, ಅದರಲ್ಲೂ ನಾವು ದೇವರ ಸ್ಮರಣೆ ಮಾಡ್ಬೋದು. ಏಡಮಾನ ದ್ವಿಟ್ ಅಂತ ದೇವನನ್ನ ಕರೀತಾರೆ. ಬಾಳೆ ಎಲೆ ಬಂದಿದೆ, 100 ಜನ ಊಟ ಕರೆದಿದ್ದೇವೆ, ಆದ್ರೆ ಒಂದೊಂದು ಸೈಜ್ ಇದೆ. ಆಗ ನಾವು ಒಂದೇ ಸಮನಾಗಿ ಕತ್ತರಿಸುವಾಗ ಆಗ ಏಡಮಾನ ದ್ವಿಟ್ ಅಂದ್ರೆ ಹೆಚ್ಚಿನ ಭಾಗವನ್ನ ನಾವು ಕತ್ತರಿಸಿ ಹಾಕ್ತೇವೆ. ಹಾಕಿದಾಗ ಸ್ವಾಮಿ ನೀನು ಹಾಗೆ ನನ್ನಲ್ಲಿರ್ತಕ್ಕಂಥ ಆ ಒಂದು ಏನು ಕೆಟ್ಟ ಗುಣಗಳು, ಸಾಧನೆಗೆ ಯಾವುದು ನನ್ನಲ್ಲಿ ಕೆಟ್ಟ ಗುಣಗಳು ಇದೆಯೋ ಅದನ್ನ ತೆಗೆದು ಹಾಕು ಅಂತ ಹೇಳಿ ಈ ಪ್ರಸಂಗಗಳು ಬಂದಾಗ ದೇವನನ್ನ ದಿಂದಲಾದರೂ ದೇವನ ಸ್ಮರಣೆ ಮಾಡಬೇಕು. ಹೀಗೆ ಯಾಕೆ ಪಾತಿವ್ರತ್ಯ ಆ ಗಾಂಧಾರಿಗೆ ಒಳ್ಳೆಯದನ್ನು ಮಾಡುವ ಉದ್ದೇಶದಿಂದಲೇ ಭಗವಂತ ಶಾಪವನ್ನ ಸ್ವೀಕಾರ ಮಾಡ್ದ. ಇನ್ನೂ ಒಂದು ವಿಷಯ ಇದೆ ಇಲ್ಲಿ. ಯಾಕೆಂದ್ರೆ ಯದುವಂಶ, ಈಗ ನೋಡಿ ಶ್ರೀಮದಾಚಾರ್ಯರು ವಾಸುದೇವನಾಗಿ ಬಂದ್ರು, ಆಮೇಲೆ ವಿಷ್ಣು ತೀರ್ಥರು ಬಂದ್ರು. ಆದರೆ ಈ ಎರಡೂ ಮಕ್ಕಳು ಯಾರು, ಮಧ್ಯಗೇಹ ಭಟ್ಟರಿಗೆ ಹುಟ್ಟಿದಂತಹ ಅಂದರೆ ವಾಯುದೇವರ ವಂಶ ಮುಂದೆ ಕಲಿಗಾಲ ನಡೆಯೋದಿಲ್ಲ ಅಂತ ಹೇಳಿ ಅವರಲ್ಲಿ ಯಾರೂ ಗೃಹಸ್ಥರಾಗೇ ಇಲ್ಲ. ಅಂದ್ರೆ ಅವರ ವಂಶ ಮುಂದುವರಿಲಿಲ್ಲ. ಈ ರೀತಿ ಈಗ ನಾವು ಅನ್ಕೋತೀವಲ್ವಾ, ವಾಸುದೇವ ಮಧ್ಯಗೇಹ ಭಟ್ಟರ ವಂಶ ಯಾವ್ದಾದ್ರು ಇದ್ರೆ ಇವತ್ತಿಗೂ ನೋಡಪ್ಪ ಇಂತಹ ಒಳ್ಳೆ ವಾಯುದೇವರನ್ನ ಮಗನನ್ನಾಗಿ ಪಡೆದುಕೊಂಡಂತಹ ವಂಶ ಇವತ್ತು ನಮ್ಮ ಕಣ್ಣೆದುರಿಗೆ ಇದ್ದಿದ್ರೆ ಕಲಿಯುಗ ನಡೀತಿರ್ಲಿಲ್ಲ. ಅದಕ್ಕೆ ಇಬ್ಬರು ಸನ್ಯಾಸಿಗಳಾಗಿ ಬಿಟ್ರು. ಅಂದ್ರೆ ಅದರಲ್ಲಿ ಏನಿದೆ, ಭಗವಂತನ ಆಂತರ್ಯ ಇದೆ. ಮುಂದೆ ಕಲಿಯುಗ ನಡಿಬೇಕಾಗಿದೆ. ಹೀಗೆ ನೂರಾರು ಕಾರಣಗಳಿದೆ. ಇಂತಹ ಒಂದು ದೇವ ನಾವು ಮೊದಲಿಂದಲೇ, ನಾವು ಹುಟ್ಟಿದಾಗಲೇ ಭಗವಂತ, ನಾವು ಅಂದರೆ ಸೃಷ್ಟಿಗೆ ಬಂದಾಗಲೇ ನಮ್ಮ ಪೂರ್ವ ನಿರ್ಧಾರಿತವಾಗಿರುತ್ತೆ ನಮ್ಮ ಬದುಕು. ಅದರಿಂದ ಇಂತಹ ಸುಖ ದುಃಖಗಳಿಗೆ ನಮ್ಮ ಮನಸ್ಸನ್ನ ಒಂದು ಉದ್ವೇಗಗೊಳಿಸದೆ ನಾವು ಅದನ್ನು ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವ ಉದ್ದೇಶ ಇದೆಲ್ಲವನ್ನ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ, ಹೀಗೆ ಆ ಯದುವಂಶ ಇದ್ದರೆ ಮುಂದೆ ಕಲಿಯುಗ ಇರೋದಿಲ್ಲ. ಹೇಗೆ ವಾಯುದೇವರು ಅಲ್ಲಿ ಅದನ್ನ ಹೇಳಿದ್ರು, ಆ ಇಬ್ಬರೂ ಸನ್ಯಾಸಿಗಳಾಗಿ ಹೋದ್ರು, ಮಧ್ಯಗೇಹ ಭಟ್ಟರ ಇಬ್ಬರು ಮಕ್ಕಳು. ಆದರೆ ಇಲ್ಲೂ ಹಾಗೆ ಭಗವಂತ ನನ್ನ ವಂಶ ಯಾವುದಾದರೂ ಇದ್ದರೆ ಕಲಿಯುಗ ನಡೆಯೋದಿಲ್ಲ. ಆದರೆ ಒಬ್ಬನನ್ನ ಮಾತ್ರ ನೀನು ಅಪವಾದಪ್ಪ, ಗಾಂಧಾರಿಯ ಶಾಪಕ್ಕೆ ನೀನು ಅಪವಾದ ಅಂತ ಹೇಳಿ ಒಬ್ಬನನ್ನ ಉಳಿಸ್ತಾನೆ. ಹಾಗೆ ದೇವನಿಗೆ ಈಗ ಪ್ರಧಾನ ಮಂತ್ರಿ ಅಂದ್ರೆ ಅವನಿಗೆ ಕೆಲಸವನ್ನ ಕೊಡಿಸೋದಕ್ಕೂ ಅವನಿಗೆ ಅಧಿಕಾರವಿದೆ. ಕೆಲಸ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ರಿಜೆಕ್ಟ್ ಮಾಡೋಕ್ಕೂ ಅವನಿಗೆ ಅಧಿಕಾರ ಇರುತ್ತಲ್ವಾ. ಹಾಗೆ ಭಗವಂತ ಶಾಪವನ್ನ ತಾನೇ ತೆಗೆದುಕೊಂಡು ತನ್ನ ಕಣ್ಣೆದುರಿಗೆ ವಂಶವನ್ನ ಎಲ್ಲರೂ ಹೊಡೆದಾಡುವಂತೆ ಮಾಡಿ
ಆನಂತರ ತಾನು ಪರಂಧಾಮಕ್ಕೆ ಹೋಗಬೇಕು ಅನ್ನೋದು ಅವನ ನಿಶ್ಚಯವಾಗಿತ್ತು. ಅದಕ್ಕಾಗಿ ಗಾಂಧಾರಿಯನ್ನ ಒಂದು ನಿಮಿತ್ತವನ್ನಾಗಿ ಬಳಸಿಕೊಂಡು ಅವಳಿಗೆ ಪುಣ್ಯವನ್ನೇ ನೀಡಿದ. ನೋಡಿ, ಆ ಒಂದು ಶಾಪ ಕೊಟ್ರೆ ದೇವನಿಗೆ ಕೊಟ್ಟಿದ್ದಾಳೆ ಅವಳು ಶಾಪ. ಅವಳು ಇನ್ನೆಂಥ ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ದೇವ ಅವಳನ್ನ ನಿಮಿತ್ತ ಮಾಡಿಕೊಂಡು ಸಜ್ಜೀವ ಇದ್ದಾಳೆ ಅಂತ ಹೇಳಿ ಆ ಒಂದು ಆ ದುಃಖದ ಒಂದು ಪರಿಣಾಮವಾಗಬೇಕಾಗಿರೋದನ್ನ ಭಗವಂತ ಅದನ್ನ ಅನುಗ್ರಹವನ್ನಾಗಿ ಮಾಡಿಬಿಟ್ಟ. ಇದು ಭಗವಂತನ ಕುಶಲತೆ. ತೇ ನಮ ಕೌಶಲಾಯ ಅಂತ ಏನು ಹೇಳ್ತೀವಲ್ಲ, ಅಂದ್ರೆ ಒಂದು ಶಾಪದಲ್ಲೂ ತನ್ನ ಅನುಗ್ರಹವನ್ನ ಆ ಒಂದು ಒಬ್ಬರು ಶಾಪವನ್ನ ಬೇರೆಯವರು ಕೊಡ್ಲಿ ಅಥವಾ ಬೇರೆಯವರು ಇನ್ನೊಬ್ಬರಿಗೆ ಕೊಡ್ಲಿ, ಅದು ಇಬ್ಬರಿಗೂ ಒಳಿತಾಗುವಂತೆ ಮಾಡುವಂತಹ ಕುಶಲತೆ ಭಗವಂತನದು ಅಂತ ನಾವು ತಿಳಿತಾ ಇನ್ನೊಂದು ಪ್ರಸಂಗವನ್ನ ನೋಡೋಣ. ವಿಷ್ಣುವಿಗೆ ನಾರದರು ಒಮ್ಮೆ ಶಾಪ ಕೊಟ್ಟಿದ್ದಾರೆ. ನಾವು ಇದು ಸ್ವಲ್ಪ ಕಡಿಮೆ ಕೇಳಿರೋದು. ಈ ನಾರದರು ಯಾವಾಗಪ್ಪ ಭಗವಂತನಿಗೆ ಕೊಟ್ಟರು ಅಂದ್ರೆ, ನಾರದರು ಪರಮ ವೈಷ್ಣವೋತ್ತಮರು, ಬ್ರಹ್ಮದೇವರ ಮಕ್ಕಳು, ದೇವ ಋಷಿಗಳು. ಇಂಥವರು ಬ್ರಹ್ಮಾಂಡವೇ ಯಾವ ರಾಕ್ಷಸರು, ದೈತ್ಯರು, ದಾನವರು, ದೇವತೆಗಳು, ರಾಜರು, ಮನುಷ್ಯರು ಎಲ್ಲರೂ ನಾರದರನ್ನ ಗೌರವದಿಂದ ಕಾಣುವಂಥ, ಅಂದ್ರೆ ಹರಿನಾಮ ಸ್ಮರಣೆ ಸದಾ ಮಾಡುವಂತಹ ನಾರದರನ್ನ ಯಾರೂ ಅವರನ್ನ ಉದಾಸೀನವಾಗಿ ಕಂಡಿಲ್ಲ. ಕಂಸ ಮೊದಲಾದಂಥವರೂ ಸಹಿತ ನಾರದರನ್ನ ನಂಬ್ತಾ ಇದ್ರು. ಅಂದ್ರೆ ದೈತ್ಯರೂ ಸಹಿತ ನಾರದರಿಗೆ ಗೌರವ ಕೊಡ್ತಿರ್ತಕ್ಕಂತಹ ಒಂದು ದೊಡ್ಡ ಸ್ಥಾನದಲ್ಲಿ, ಭಗವಂತನ ಭಕ್ತರ ಸ್ಥಾನದಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ನಾರದರು ಒಮ್ಮೆ ಏನಾಯಿತು, ಲಕ್ಷ್ಮೀದೇವಿ ಭೂಮಿಯಲ್ಲಿ ಶೀಲಾನಗರದ ರಾಜನ ಮಗಳಾಗಿ ಜನ್ಮ ತಾಳ್ತಾಳೆ. ಆಗ ಅವಳು ಅತ್ಯಂತ ಸೌಂದರ್ಯ, ಲಕ್ಷ್ಮೀದೇವಿ ಅಂದ್ರೆ ಅವಳು ಸೌಂದರ್ಯವತಿಯಾಗಿದ್ಲು ಅಂತ ಅನ್ನೋದು ಹೇಳೋದೇ ಬೇಡ. ಹಾಗೆ ನಾರದರಿಗೆ ಅವಳನ್ನು ನೋಡಿದಾಗ ಕಲಿಪ್ರವೇಶ ಯಾರಿಗಿಲ್ಲ ಹೇಳಿ, ಯಾವ ಕಾಲದಲ್ಲಿ ಕಲಿಪ್ರವೇಶ ಆಗುತ್ತೋ ಗೊತ್ತಿಲ್ಲ. ನಾರದರಿಗೆ ನಾನು ಈ ಶ್ರೀಮತಿಯನ್ನ, ಶೀಲಾನಗರದ ರಾಜನ ಮಗಳಾದ ಶ್ರೀಮತಿಯನ್ನ ನಾನು ಮದುವೆ ಮಾಡಿಕೊಳ್ಳಬೇಕು ಅಂತ ಅನಿಸುತ್ತೆ. ಆಗ ಸ್ವಯಂವರವನ್ನ ಏರ್ಪಡಿಸಿದಂತಹ ಅದಕ್ಕೆ ನಾರದರು ಏನ್ ಮಾಡ್ತಾರೆ, ಸ್ವಯಂವರ ಏರ್ಪಾಟಾಗಿದೆ ಅಂತ ಹೇಳಿ ಅಲ್ಲಿ ನಾನು ಸ್ವಯಂವರದಲ್ಲಿ ಪಾಲ್ಗೊಳ್ಳಬೇಕು, ಆದರೆ ನಾನು ಇದೇ ವೇಷದಲ್ಲಿ ಹೋಗೋದು ಬೇಡ, ಭಗವಂತನನ್ನ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ವಿಷ್ಣುವಿನ ಬಳಿ ಬರ್ತಾರೆ. ಬಂದು ನನ್ನನ್ನು ಸುಂದರಾಂಗನನ್ನಾಗಿ ಮಾಡು ಸ್ವಾಮಿ ಅಂತ ಕೇಳಿದ್ರೆ, ಆಗ ನಿಮಗೆ ಯಾವ ರೂಪ ಬೇಕು ಹೇಳಿ ನಾರದರೆ, ನಾನು ಮಾಡ್ತೇನೆ ಅಂದಾಗ ನನ್ನನ್ನು ಹರಿಯಂತೆ ಸುಂದರಗೊಳಿಸು ಅಂತ ಕೇಳ್ತಾರೆ. ನಾರದರೇ ಕೇಳಿದ ಮಾತು, ಹರಿಯಂತೆ ಸುಂದರಗೊಳಿಸು. ಆಗ ವಿಷ್ಣು ಹೇಳ್ತಾನೆ, ತಥಾಸ್ತು, ನಿನ್ನ ಇಚ್ಛೆ ಪೂರ್ಣವಾಗಲಿ, ಅಂದ್ರೆ ನೀನು ಹರಿಯಂತ ಆಗ್ತೀಯಾ ಅಂತ ಹೇಳಿ ವರವನ್ನ ಕೊಟ್ಟ. ಆದರೆ ನಾರದರು ಬರ್ತಾರೆ ಶ್ರೀಮತಿಯ ಸ್ವಯಂವರದಲ್ಲಿ ಪಾಲ್ಗೊಳ್ಬೇಕು ಅಂತ. ಆಗ ಶ್ರೀಮತಿ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲರೂ ನಗುತ್ತಾರೆ. ಆಗ ಅದಕ್ಕೆ ಕೋಪಗೊಳ್ತಾರೆ, ಮತ್ತೆ ಅಪಮಾನವಾಗುತ್ತೆ. ನಾರದರು ಏನು ಸಾತ್ವಿಕರು, ಒಳಗಡೆ ಪರಮ ಸಾತ್ವಿಕರಾದಂತಹ ನಾರದರಿಗೆ ಆ ಒಂದು ದುಷ್ಟ ರೀತಿಯಿಂದ ಅದನ್ನ ಪಡಿಬೇಕು ಅಂತ ಅಲ್ಲ, ಅದು ಅವಮಾನ ಆದ ತಕ್ಷಣ ಅಲ್ಲಿಂದ ಹೊರಗೆ ಬಂದು ಬಿಡ್ತಾರೆ. ಬಂದು ಅಲ್ಲಿ ಒಂದು ನದಿ ಇರುತ್ತೆ, ಆ ನದಿಯಲ್ಲಿ ಹೀಗೆ ಭಕ್ತರೆ ತಮ್ಮ ಪ್ರತಿಬಿಂಬವನ್ನ ನೋಡಿಕೊಳ್ತಾರೆ. ನೋಡಿಕೊಂಡಾಗ ಏನಾಯ್ತು, ಅಲ್ಲಿ ಆ ನಾರದರ ಮುಖ ಕೋತಿಯ ಮುಖದಂತೆ ಆಗಿರುತ್ತೆ. ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ. ನಾನು ಕೇಳಿದ್ದು ಹರಿಯಂತೆ ಮಾಡುಂದ್ರೆ, ಹರಿ ಅಂದ್ರೆ ಕೋತಿ ಅಂತನೂ ಅರ್ಥ ಇದೆ. ಏಕಾಕ್ಷರ ಕೋಶದಲ್ಲಿ ಹರಿ ಅಂತಂದ್ರೆ ಬೇಕಾದಷ್ಟು ಅರ್ಥಗಳಿದೆ. ಹಾಗೆ ಹರಿಗಳನ್ನು ಅರಿಗಳನ್ನು ಅರಿಗಳಿಂ, ಕರಿಗಳಿಂ ಅಂತ ನಾವೇನು ಪದ್ಮನಾಮದಲ್ಲಿ ಕೇಳ್ತೇವೆ, ಹಾಗೆ ಒಂದೊಂದು ಪದಕ್ಕೂ ಏಕಾಕ್ಷರ ಕೋಶದಲ್ಲಿ ಅನೇಕ ಅರ್ಥಗಳಿದೆ. ಆದರೆ ಭಗವಂತ ಅವನು, ನಾರದರು ಸಾತ್ವಿಕರು, ಆದರೆ ಅವನು ಯಾವುದೋ ಕಲಿಯ ಆವೇಶದಿಂದ ಶ್ರೀಮತಿಯನ್ನ ಮದುವೆ ಆಗಬೇಕು. ಅವರಿಗೆ ಸ್ವತಃ ಅವರು ನಾರದರು ಸಜ್ಜೀವರು, ಅವರಿಗೆ ಮಹಾಲಕ್ಷ್ಮಿ ತಾಯಿ ಪವಿತ್ರ ಸ್ಥಾನದಲ್ಲಿ ಇರ್ತಕ್ಕಂಥವಳು. ಆದರೆ ಈ ಕಲಿಯ ಆವೇಶದಿಂದ ಇವರು ಹೀಗೆ ಹೇಳ್ತಿದ್ದಾರೆ ಅಂತ ಭಗವಂತ ಕಾರುಣ್ಯದಿಂದ ಕೋತಿಯ ಮುಖವನ್ನ ಮಾಡಿದ್ದು ಅಂತ ಅಲ್ಲಿ ಆ ಚರಿತ್ರೆಯಲ್ಲಿ ಬರುತ್ತೆ. ಆಗ ನಾರದರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಹೇಳೋದೇನೋ, ನಾರದರು ವಿಷ್ಣುವಿಗೆ ಶಾಪ ಕೊಟ್ಟರು, ನೀನು ನಿನಗೆ ಒಂದು ಸಂದರ್ಭ ಬರಲಿ, ನಿನ್ನ ಹೆಂಡತಿಯನ್ನ ಹುಡುಕೋದಕ್ಕೆ ಕಪಿಗಳೇ ನಿನಗೆ ಸಹಾಯ ಮಾಡುವಂತಾಗಲಿ ಅಂತ ಹೇಳಿ ಒಂದು ಶಾಪವನ್ನ ಕೊಟ್ಟು ಬಿಡ್ತಾರೆ. ಶಾಪ ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಸ್ವಾಮಿ, ನನ್ನ ಮುಖ ಕೋತಿಯಂತೆ ಆಗಿದೆ ಅಂದಮೇಲೆ ಇಂತಹ ಕೋತಿಗಳಿಂದಲೂ ನೀನು ಸೇವಾ ಸೂತ್ರಗಳನ್ನ ಸ್ವೀಕರಿಸು ಅಂದಾಗ ನರನಾಗಿ ಬಂದಿದ್ದ ರಾಮ
ಆಗ ಹನುಮಂತ ದೇವರು ಹೇಳ್ತಾರೆ, ನಾನು ವಾನರನಾಗಿ ಬರ್ತೇನೆ. ಯಾಕೆಂದ್ರೆ ವಿಷ್ಣು ನಾರದರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಕೋತಿಗಳಿಂದ ಸೇವಾ ಸ್ವೀಕಾರ ಮಾಡ್ಬೇಕಂದ್ರೆ ಎಲ್ಲ ದೇವತೆಗಳು ಯಾರೂ ಹೆದರ್ಕೊಳ್ಳಿಲ್ಲ ರೀ. ಸಾಮಾನ್ಯವಾಗಿ ಯಾರಿಗಾದ್ರೂ ನಿಮಗೆ ಯಾರು ವರ ಪಡ್ಕೊಂಡು ನಾನು ಕೋತಿಯಾಗಿ ಹುಟ್ಟಬೇಕು ಅಂತ ಯಾರು ತಪಸ್ ಮಾಡ್ತೀವಾ? ಇಲ್ಲ. ಆದರೆ ಕೋತಿಯಾದರೂ ಪರವಾಗಿಲ್ಲ, ರಾಮನ ಸೇವೆ ಸಿಗತ್ತೆ ಅಂದರೆ ನನಗೆ ಯಾವ ಯೋನಿ ಬಂದರೂ ಪರವಾಗಿಲ್ಲ, ಅಂದರೆ ಯಾವ ಯೋನಿಯಲ್ಲಿ ಬೇಕಾದರೂ ನಾನು ಬರ್ತೇನೆ. ಭಗವಂತನ ಸೇವೆಗಾಗಿ ಬಂದವರು ಪರಮ ಸುಂದರಾಂಗರು, 32 ಸಲ್ಲಕ್ಷಣೋಪೇತರು ಯಾರು? ವಾಯುದೇವರು. ಅಂಥವರು ಭಗವಂತನ ಸೇವೆಗಾಗಿ. ಯಾಕೆಂದರೆ ದೇವನಿಗಿಂತ ಅತ್ಯಂತ ಅಧಮ ನಾನು, ಭಗವಂತ ಸರ್ವೋತ್ತಮ. ಆದರೆ ನಾನು ಅದನ್ನು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು ನನ್ನ ರೂಪದಿಂದಲೇ ಅಂತ ಹೇಳ್ತಾ ನರನಾಗಿ ಬಂದಿದ್ದಾನೆ. ವಾನರ ಅನ್ನೋದು ನರ ಜನ್ಮಕ್ಕಿನ್ನ ಕಡಿಮೆಯಾದದ್ದು. ಅದಕ್ಕಾಗಿ ವಾನರಾಗಿ ಬಂದರು ಹನುಮಂತ ದೇವರು ಅಂತ ನಾವು ತಿಳಿತೀವಿ. ಹನುಮಂತ ದೇವರ ಚರಿತ್ರೆಯಲ್ಲಿ ಬರುತ್ತೆ. ಅಂದರೆ ಮಂಗಗಳಿಂದಲೇ ನೀನು ಸೇವೆ ಸ್ವೀಕರಿಸುವಂತ ನಾರದರು ಪ್ರಾರ್ಥನೆ ಮಾಡಿದ್ದಾರೆ. ಅದು ಮುಂದೆ ಆ ವಾಯುದೇವರು ಹನುಮಂತ ದೇವರಾಗಿ. ಇವತ್ತು ನೋಡಿ, ನಾವು ಯಾರಾದರೂ ನೋಡಿ, ಆ ಮಂಗಗಳು, ಸಾಮಾನ್ಯ ಮಂಗಗಳು ನೋಡಿದ್ರೆ ಕೈ ಮುಗಿತೀವಿ, ಅಪ್ಪ ಹನುಮಂತ ನಿನಗೆ ಜಯವಾಗಲಿ ಅಂತ. ಹನುಮಂತನನ್ನು ನೋಡಿದರಂತೂ ಅವನು ಯಾವುದು ಕೋತಿಯಾದರೆ ಬಿಡನೋ, ಯಾವ ರೂಪದಿಂದ ಆದರೂ ನಾನು ಬಿಡೆನೋ ಅಂತ ಹೇಳಿ ವಿಜಯದಾಸರು ಸುಳಾದಿಯನ್ನು ಹೇಳ್ತಾರೆ. ನೀನು ಯಾವ ರೂಪದಿಂದ ತೆಗೆದುಕೊಂಡು ಬಂದು ಏನೇ ಮುಖವನ್ನು ಈ ಕಡೆ ತಿರುಗಿಸ್ಬೋದು, ನೀನು ನನಗೆ ಹೊಡಿಬೋದು, ಏನಾದರೂ ಆಗಲಿ ನಿನ್ನ ಪಾದವನ್ನು ನಾನು ಬಿಡಲಾರೆ ಅಂತ ಹೇಳಿ ಸಾಮಾನ್ಯ ಭಕ್ತರೇ ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನು ವಾಯುದೇವರು ಪರಮಾತ್ಮನ ಸೇವೆಗಾಗಿ ಬಂದರು ಆ ರೂಪವನ್ನು. ಅದಕ್ಕೆ ನಾರದರು ಕಾರಣರಾದರು. ನೋಡಿ, ಸಜ್ಜನರು ಯಾವುದೇ ಮಾತುಗಳನ್ನು ಆಡಿದರೂ ಅದನ್ನ ಭಗವಂತ ತನ್ನ ಸೇವಾರು ಅಂದರೆ ಮಂಗಳಮಯವನ್ನಾಗಿಯೇ ಮಾಡ್ತಾನೆ ಅಂತ ನಾವು ತಿಳಿಬೇಕು. ಹೀಗೆ ಇಂತಹ ಸಂದರ್ಭಗಳಲ್ಲಿ ಇರ್ತಕ್ಕಂಥ ಜ್ಞಾನಿಗಳು ಇದನ್ನು ನಮಗೆ ಬೇರೆ ದೃಷ್ಟಿಕೋನದಿಂದ, ಈ ರೀತಿಯ ದೃಷ್ಟಿಕೋನದಿಂದ ನಾವು ಚಿಂತನೆಯನ್ನು ಮಾಡ್ತಾ ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಸಂಗಗಳನ್ನು ನಾವು ಜೀವನವನ್ನಲ್ಲಿ ಸುಗಮವನ್ನಾಗಿ ಮಾಡಿಕೊಳ್ಳಬಹುದು. ಹೇಗೆ ಭಗವಂತ, ನಾವು ಹೇಳ್ತೀವಿ ನೋಡಿ, ಅವತ್ತು ಭಗವಂತ ನನಗೆ ಬಡತನ ಕೊಟ್ಟಿದ್ದೆ, ಸರಿಯಾಯಿತು ರೀ, ನಾನು ಅಹಂಕಾರದಿಂದ ಮೆರೆದಾಡ್ತಿದ್ದೆ, ಇವತ್ತು ನನಗೆ ಇಂತಹ ಕಷ್ಟ ಬಂದಿದೆ ಅಂದಾಗ ನಾನು ದೇವನನ್ನು ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡೋದಕ್ಕೆ ಈ ಬಡತನ ನನಗೆ ಕಾರಣವಾಯಿತು, ಈ ರೋಗ ನನಗೆ ಕಾರಣವಾಯಿತು ಅಂತ ನಾವು ಇವತ್ತು ಮನಸ್ಸಿನಲ್ಲಿ ಅನ್ಕೋತೇವೆ. ಇದು ಯಾವುದೂ ನನಗಾಗಿಲ್ಲ ಅಂದರೆ ನನ್ನ ಜೀವನ ಟರ್ನ್ ಆಗ್ತಾನೆ ಇರಲಿಲ್ಲ. ನನಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ರೆ, ನನಗೆ ಓದಿದ ತಕ್ಷಣ 98 ಮಾರ್ಕ್ಸ್ ತಗೊಂಡು ನನಗೂ ಒಳ್ಳೆ ಕೆಲಸ ಸಿಕ್ಕಿ ನಾನು ಆ ಕಡೆ ಹೋಗಿದ್ರೆ ಭಗವಂತನ ಈ ಚರಿತ್ರೆಗಳನ್ನು ತಿಳಿದು ಅಧ್ಯಯನ ಮಾಡುವಂತಹ ಗುರುಗಳ ಒಂದು ಪ್ರಯತ್ನ ಯಾವುದೂ ನನಗೆ ಸಿಗ್ತಾ ಇರಲಿಲ್ಲ. ನಾನು ಅವತ್ತಿನ ದಿನ ಕಣ್ಣೀರು ಹಾಕಿರ್ಬೋದು, ನನಗೆ ಹೀಗಾಯ್ತಲ್ಲ ಅಂತ. ಆದರೆ ಇವತ್ತು ಅನ್ಸುತ್ತೆ, ಹೌದಲ್ವಾ, ದೇವ ನನಗೆ ಒಳ್ಳೆಯದೇನೆ ಮಾಡಿದ್ದಾನೆ. ಅಂದರೆ ದೇವ ನಮಗೆ ಏನು ಮಾಡಿದರೂ ಅದು ಒಳ್ಳೆಯದು ಅನ್ನೋದು ನಮಗೆ ನಂತರದಲ್ಲಿ ಗೊತ್ತಾಗತ್ತೆ. ಅದರಿಂದ ಇದೆಲ್ಲವನ್ನ ವಿವರವಾಗಿ ನಾವು ತಿಳಿತಾ ಇವತ್ತು ನಾವೇನು ಕೇಳಿದ್ದೀವಿ, ಹೇಳಿದ್ದೀವಿ, ಅದೆಲ್ಲವನ್ನ ನಾರದರ ಅಂತರ್ಯಾಮಿಯಾದ, ಮುಖ್ಯಪ್ರಾಣನ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ, ಬದರಿ ನಾರಾಯಣನಲ್ಲಿ ಸಮರ್ಪಣೆ ಮಾಡೋಣ. ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಜ್ಞಾನವನ್ನು ನಮಗೆ ದೇವ ಕೊಡಲಿ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು.